ಆರೋಗ್ಯ ಇಲ್ಲದ್ರೆ ಯಾವುದು ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಯಾವುದಿಲ್ಲ. ದೊಡ್ಡ ಸಂಪಾದನೆ ಅಂತ ಹೇಳಿದ್ರೆ ಆರೋಗ್ಯ. ಹಾಗಾಗಿ ನಾವು ಜಾಸ್ತಿ ನ್ಯಾಚುರಲ್ ಆಗಿ ಒಂದು 800 ಗಿಡ ಬೇರೆ ಕಡೆ ಕೂಡ ಹಾಕಿದ್ದೇನೆ. ಅದು ರಬ್ಬರ್ ಕಟ್ ಮಾಡಿ ನಾನು ಹಣ್ಣು ಸ್ಮೆಲ್ ಬಂತಂತೇಳಿ ನಾವು ಕಟ್ ಮಾಡಿದ್ದು. ಅದರಲ್ಲಿ ನಮಗೆ ಗೊತ್ತಾಗ್ತದೆ. ನಾನು ಹೇಳಿದೆ ಇದು ಯೆಲ್ಲೋ ಕಲರ್ ಅಂತ ಹೇಳಿದ್ದೇನೆ. ಹೌದು ಸರ್, ಇದು ನಾನು 3 ವೆರೈಟಿ ಇದೆ ಅಂತ ಹೇಳಿದ್ದೇನೆ. ಅದರಲ್ಲಿ ಇದು 3ನೇ ವೆರೈಟಿ. ಇದು ಒಂದು ಸ್ಯಾಂಟಲ್ ಕಲರ್ ಬರ್ತದೆ ಇದರಲ್ಲಿ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಬಂಟ್ವಾಳ ತಾಲೂಕಿನ ಇರುವತ್ತೂರು ಗ್ರಾಮದ ನಯನಾಡ್ನ ಪಕ್ಕದ ಪ್ರಿನ್ಸ್ ಥೋಮಸ್ ಅವರ ತೋಟದಲ್ಲಿದ್ದೇನೆ. ಎಲ್ಲರೂ ಅಡಿಕೆ ಹಿಂದೆ ಓಡುವಾಗ ಪರ್ಯಾಯವಾಗಿ ಹೊರತಾಗಿ ಇನ್ನೊಂದು ಬೆಳೆಯಲ್ಲೂ ಕೂಡ ಸಕ್ಸಸ್ ಆಗಬಹುದು ಅಂತೇಳಿ ತೋರಿಸಿರುವಂತ ಒಂದು ತೋಟ. ಅಂತ ತೋಟದ ನಿಮಗೆ ಸಂದರ್ಶನವನ್ನು ಮಾಡಿಸ್ತೇನೆ, ಸಂಪೂರ್ಣ ಅದರ ಮಾಹಿತಿಯನ್ನು ಕೊಡ್ತೇನೆ ಪ್ರಿನ್ಸ್ ಅವರೊಟ್ಟಿಗೆ. ಅವ್ರದ್ದೆಲ್ಲ ತೋಟವನ್ನು ತೋರಿಸ್ತೇನೆ. ಸರ್, ಹೋಗೋಣ ತೋಟ ತೋರಿಸಿ. ಓಕೆ, ಇದು ಮಲೇಷಿಯನ್ ವೆರೈಟಿ. ಇದೊಂದು ಇದಕ್ಕೆ ಈಗ 3 ವರ್ಷ ಆಗಿದೆ. ಈಗ ನಾನು ನಟ್ಟು ಈಗ 2ನೇ ವರ್ಷದಿಂದ ಫಲ ಬರ್ತಾ ಉಂಟು ಇದರಲ್ಲಿ. ಇದೀಗ 2ನೇ ವರ್ಷ. ಕಳೆದ ವರ್ಷ ಇದರಲ್ಲಿ ಒಂದು 30ಕ್ಕಿಂತ ಮೇಲೆ ಹಲಸಿನಕಾಯಿ ಬಿಟ್ಟಿದೆ. ಈ ವರ್ಷ ಒಂದು 50ಕ್ಕಿಂತ ಜಾಸ್ತಿ ಆಗಿದೆ. ಆಲ್ರೆಡಿ ಇದರಿಂದ ನಾನು ಸಾಧಾರಣ ಒಂದು 10-20 ಹಲಸಿನಕಾಯಿ ತೆಗೆದು ಆಗಿದ್ದೇನೆ ಆಲ್ರೆಡಿ ಪದಾರ್ಥಕ್ಕೆ ಅಂತ ಹೇಳಿ. ಇಡೀ ವರ್ಷ ಆಗ್ತಾ ಇರ್ತದೆ. ಇಡೀ 365 ದಿವಸ ಗಮ್ ಇರ್ತದೆ. ಇದರದ್ದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಒಳ್ಳೆ ಸ್ಮೆಲ್ ಇರ್ತದೆ. ಒಂದು ಹಣ್ಣು ನಮ್ಮ ತೋಟದಲ್ಲಿ ಹಣ್ಣಾದ್ರೆ ಆ ಒಂದು ಏರಿಯಾಕ್ಕೆ ಪರಿಮಳ ಬರ್ತದೆ. ಮತ್ತೆ ಇದರದ್ದು ಕಲರ್ ಒಳ್ಳೆ ಕಲರ್ ಇರ್ತದೆ. ಒಂದು ಯೆಲ್ಲೋ ಕಲರ್ ಅಂತದ್ದು ಉಂಟು, ಮತ್ತೊಂದು ಪ್ಯೂರ್ ರೆಡ್ ಅಂತ ಇರ್ತದೆ, ಮತ್ತೊಂದು ಸ್ಯಾಂಟಲ್ ಕಲರ್. ಸರ್, ಇದು ರೆಡ್ ಕಲರ್. ಇದು ಇದರಲ್ಲಿ ಕೂಡ ಈಗ ಸಾಧಾರಣ ಕಾಯಿ ನಾವು ತೆಗೆದಿದ್ದೇವೆ. ಇದರಲ್ಲಿ ಕೂಡ ನೋಡಿ ಹಣ್ಣು ಆಗುವಂತದ್ದು ಕೂಡ ಆಗಿದೆ. ಈಗ ದೊಡ್ಡದು ಸೈಜ್ ಆಗಿದೆ. ಹಣ್ಣಾಗ್ಲಿಕ್ಕೆ ಆಯ್ತು. ಒಂದು 15 ದಿವಸದಲ್ಲಿ ಹಣ್ಣಾಗಬಹುದು. ಅದಲ್ಲದೆ ನಾವೊಂದು ಕಲ್ಲಿಗೆ ಅಂತೇಳಿ ನಾವು ಪದಾರ್ಥಕ್ಕೆ 1 kg 1.5 kg ಈಗ ತೆಗಿತಾ ಇರ್ತೇವೆ. ಇದರಲ್ಲಿ ಕೂಡ ಒಂದು 30ಕ್ಕಿಂತ ಮೇಲೆ ಕಾಯಿ ನಾವು ತೆಗೆದಿದ್ದೇವೆ. ನೋಡಿ, ಇಲ್ಲಿ ಮೇಲೆ ಕೂಡ ಉಂಟು. 1 kg 1.5 kg ಒಳಗಡೆ ನಾವು ಪದಾರ್ಥಕ್ಕೆ ಅಂತ ತೆಗೆಯುವುದು. ಪದಾರ್ಥಕ್ಕೆ ಕೂಡ ಇದು ಒಳ್ಳೆ ಟೇಸ್ಟ್ ಇದೆ. ಒಳ್ಳೆ ಟೇಸ್ಟ್ ಉಂಟು. ಏನ್ ಹೆಸರು ಇದಕ್ಕೆ? ಮಲೇಷಿಯನ್ ವೆರೈಟಿ. ಇದು ಕೂಡ ಮಲೇಷಿಯನ್ ವೆರೈಟಿ. ಇದು ಇದ್ರದ್ದು ಪದಾರ್ಥದ್ದು ಒಳ್ಳೇದಂತ ಹೇಳಲಿಕ್ಕೆ ಇದರಲ್ಲಿ ನಾರು ಇರುವುದಿಲ್ಲ. ಪದಾರ್ಥ ಮಾಡುವಾಗ ನಾವು ನಾರ್ಮಲ್ ಇಲ್ಲಿ ಹಲಸಿನಕಾಯಿಯಲ್ಲಿ ನಾವು ಪದಾರ್ಥ ಮಾಡುವ ಒಳಗಡೆ ನಾರು ಇರ್ತದೆ. ಇದರಲ್ಲಿ ನಮಗೆ ನಾರು ಸಿಕ್ಕುದಿಲ್ಲ. ಒಳ್ಳೆ ಪುಡಿಯಾಗಿ ಬರ್ತದೆ ನಮಗೆ ಪದಾರ್ಥ. ಪಲ್ಯ ಮಾಡುವಾಗ ಪುಡಿಯಾಗಿ ಬರ್ತದೆ. ಸರ್, ಇದು ನಾನು 3 ವೆರೈಟಿ ಇದೆ ಅಂತ ಹೇಳಿದ್ದೇನೆ. ಅದರಲ್ಲಿ ಇದು 3ನೇ ವೆರೈಟಿ. ಇದು ಒಂದು ಸ್ಯಾಂಟಲ್ ಕಲರ್ ಬರ್ತದೆ ಇದರಲ್ಲಿ. ಈಗ 2 ತೋರಿಸಿದ್ದು ಒಂದು ಯೆಲ್ಲೋ ಕಲರ್, ಇನ್ನೊಂದು ರೆಡ್ ಕಲರ್. ಇದು ಸ್ಯಾಂಟಲ್ ಕಲರ್ ಅಲ್ಲಿ. ಇದರದ್ದು ಮುಖ್ಯ ಏನಂತ ಹೇಳಿದ್ರೆ 365 ದಿವಸ ಇದರಲ್ಲಿ ಹಲಸಿನಕಾಯಿ ಹಾಕ್ತದೆ ಅಂತ ಹೇಳಿದಕ್ಕೆಲ್ಲ ನೋಡಿ. ಇದರಲ್ಲಿ ದೊಡ್ಡದೀಗ ಹಣ್ಣಾಗ್ಲಿಕ್ಕೆ ಆಯ್ತು. ಈ ವಾರದಲ್ಲಿ ಹಣ್ಣಾಗ್ಬೋದು. ಹೌದು, ಅದರದ್ದು ದೊಡ್ಡ ಸೈಜ್ ಇದೆ. ಇಲ್ಲಿ ಕೂಡ ಅದರದ್ದು ಕೂಡ ದೊಡ್ಡ ಸೈಜ್ ಇದೆ. ಇಲ್ಲಿ ಹೊಸ್ತು ಹೂ ಬಿಡ್ತಾ ಇದೆ. ನಾನು ಆವಾಗ ಹೇಳಿದೆ ಇದರಲ್ಲಿ 365 ದಿವಸ ನಮಗೆ ಹಲಸಿನಕಾಯಿ ಸಿಗ್ತದೆ ಅಂತ ಹೇಳಿದ್ರೆ ಒಂದು ಮುಗಿಯುವಾಗ ಇನ್ನೊಂದು ಸ್ಟಾರ್ಟ್ ಆಗ್ತಾ ಇರ್ತದೆ. ನೋಡಿ, ಈಗ ನೋಡಿ ಇಲ್ಲಿ ಹೊಸತ್ತು ಹೂ ಬಿಟ್ಟಿದೆ, ಸಣ್ಣದು ಹೂ ಬಿಟ್ಟಿದೆ. ಇದು ನಮಗೆ ಏಪ್ರಿಲ್ ತಿಂಗಳಲ್ಲಿ ಆಗ್ತದೆ. ನಾವು ಸ್ವಲ್ಪ ನೀರು ಕೂಡ ಒಳ್ಳೆ ರೀತಿಯಲ್ಲಿ ಕೊಟ್ರೆ 365 ದಿವಸ ನಮಗೆ ಬೇಕಾದಷ್ಟು ಹಲಸಿನಕಾಯಿ ತೆಗಿಬಹುದು. ಆವರೇಜ್ ಒಂದು ಗಿಡದಲ್ಲಿ ನಮಗೆ ಒಂದು 50ರಿಂದ 60 ಹಲಸಿನಕಾಯಿ ನಮಗೆ ತೆಗಿಬಹುದು ಇದರಿಂದ. ನೋಡಿ ಸ್ನೇಹಿತರೆ, ಎಲ್ಲ ಕಡೆ ಹಲಸಿನ ಮರಗಳಿರುವಂತದ್ದು. ಇವ್ರದ್ದು ಜಾಗದಲ್ಲಿ ಹಲಸಿನ ಗಿಡಗಳಲ್ಲಿ ಹಲಸಿನ ಹಣ್ಣು ಆಗ್ತಾ ಇರ್ತದೆ. ನೋಡಿ, ಇಲ್ಲಿಂದ ಒಂದು ಹಣ್ಣನ್ನು ಈಗ ತೆಗೆದ್ರು. ಸರ್, ಈಗ ಇದನ್ನು ಎಷ್ಟು ಡಿಸ್ಟೆನ್ಸ್ಗೆ ನೆಟ್ಟಿದ್ರಿ ಒಂದೊಂದು ಗಿಡವನ್ನು? 15 ಫೀಟ್ಗೆ ಗಿಡದಿಂದ ಗಿಡಕ್ಕೆ 15 ಫೀಟ್ ಟೈಪ್ ಮಾಡಿದ್ದೇನೆ ನಾನು. ಬೇರೆ ತೋಟ ಎಲ್ಲ ನೋಡಿ ಮಾಡಿದ್ದು. ಪ್ರೂನಿಂಗ್ ಮಾಡುವಾಗ ಇದು ಹೈಟ್ ಹೋಗುದಿಲ್ಲ, ಎತ್ತರಕ್ಕೆ ನಾವು ಬಿಡುದಿಲ್ಲ. ಎತ್ತರಕ್ಕೆ ಹೋದರೆ ಇದು ಹಲಸಿನಕಾಯಿ ತೆಗಿಲಿಕ್ಕೆ ಕಷ್ಟ ಆಗ್ತದೆ, ಮಣ್ಣಿಗೆ ಬಿದ್ದು ಹಾಳಾಗುವಂತದ್ದು ತೆಗೆಯುವಾಗ. ಹಾಗಾಗಿ ಇದನ್ನು ಒಂದು 15 ಫೀಟ್ಗೆ ಪ್ರೂನಿಂಗ್ ಮಾಡಿ ಅಗಲಕ್ಕೆ ನಾನು ಇದನ್ನು ಬಿಡಿಸ್ತೇನೆ. ಹಾಗಾಗಿ 15 ಗಿಡದಿಂದ ಗಿಡಕ್ಕೆ 15 ಫೀಟ್ ಸಾಕಾಗ್ತದೆ. ಕೇರಳದಿಂದ ಯಾರು ನೀವು ಬರ್ತೀರಿ, ನಿಮ್ಗೆಲ್ರಿಗೂ ಕೂಡ ಕೃಷಿ ಬಗ್ಗೆ ಸ್ವಲ್ಪ ವಿಶೇಷವಾಗಿರುವಂತ ಒಂದು ಎಕ್ಸ್ಪರ್ಟೆನ್ಸ್ ಇರ್ತದೆ ನಿಮ್ಗೆ. ಯಾಕಂದ್ರೆ ನಾವು ನೋಡ್ತೀವಿ ತುಂಬಾ ಕಡೆ ಏನಿಲ್ಲದೆ ಬರ್ತಾರೆ, ತುಂಬಾ ಒಳ್ಳೆ ಒಂದು ಕೃಷಿ ಕ್ಷೇತ್ರವನ್ನು ರೆಡಿ ಮಾಡ್ತಾರೆ. ಅಂತದ್ರಲ್ಲಿ ನೀವು ಇಲ್ಲಿಯ ಜನರೆಲ್ಲರೂ ಕೂಡ ಅಡಿಕೆ ಹಿಂದೆ ಓಡ್ತಿದ್ದಾರೆ. ಅದಕ್ಕೆ ಸಾವಿರ ಸವಾಲುಗಳು, ಸಮಸ್ಯೆಗಳು ಬೇರೆ ಎಲ್ಲ ಬರ್ತಿದೆ. ಅದರ ಮಧ್ಯದಲ್ಲಿ ಇದು ಅದಕ್ಕೊಂದು ಪರ್ಯಾಯ ರೀತಿಯಲ್ಲಿ ಆಗ್ಬೋದು. ಏನ್ ಅನ್ಸುತ್ತೆ ಈ ಬೆಳೆಗಳ ಬಗ್ಗೆ ನಿಮ್ಗೆ? ಇದನ್ನು ಪರ್ಯಾಯ ವ್ಯವಸ್ಥೆ ಅಂತ ಹೇಳಿ ನಾನೀಗ ಮಾಡಿದ್ದು. ಈಗ ನಾನು ಈಗೊಂದು 50 ಗಿಡ ಇಲ್ಲಿ ಹಾಕಿದ್ದೇನೆ. ಅದಲ್ಲದೆ ಒಂದು 800 ಗಿಡ ಬೇರೆ ಕಡೆ ಕೂಡ ಹಾಕಿದ್ದೇನೆ. ಅದು ರಬ್ಬರ್ ಕಟ್ ಮಾಡಿ ನಾನು ಹಾಕಿದ್ದು. ರಬ್ಬರ್ ತೋಟ ಇದ್ದದ್ದು ಕಟ್ ಮಾಡಿ 800 ಗಿಡ ಹಾಕಿದ್ದು. ಏನಂದ್ರೆ ಅಡಿಕೆ ನಮ್ಗೆ ಹೊಟ್ಟೆಗೆ ಸಾಕಾಗುದಿಲ್ಲ, ಕೀಸೆಗೆ ಸಾಕುವಾಗುವಂತ ಒಂದು ಉತ್ಪನ್ನ ಅಡಿಕೆ ಮಾರ್ಕೆಟಿಂಗ್ ಅಲ್ಲಿ. ಇದು ನಾವು ಮಾಡುವಂತದ್ದು ಆಹಾರದ ಉದ್ದೇಶದಿಂದ, ಒಳ್ಳೆ ಆಹಾರ ಕೊಡ್ಬೇಕಂತ ಉದ್ದೇಶದಿಂದ ಮಾಡುವಂತದ್ದು. ಇದು ಜನರಿಗೆ ಒಳ್ಳೆ ಆರೋಗ್ಯ ಕೊಡ್ಬೇಕು, ಒಳ್ಳೆ ಆಹಾರ ಕೊಡ್ಬೇಕು, ಆ ಉದ್ದೇಶದಿಂದ ನಾವೀಗ ಕಮರ್ಷಿಯಲ್ ಆಗಿ ಮಾಡ್ತಾ ಇದ್ದೇನೆ. ಹಾಗಾಗಿ ಇದರಲ್ಲಿ ದೊಡ್ಡ ವ್ಯಾಪಾರ ಉಂಟು ಇದರಲ್ಲಿ. ಈಗ ನಾವೊಂದು ಹಲಸಿನಕಾಯಿ ಅಂತ ಹೇಳಿದ್ರೆ ಅಲ್ಲಿಗೆ ಮುಗೀತು. ಇದು ಅಲ್ಲದೆ ಇದರಿಂದ ನಮಗೆ ಬೇರೆ
ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು. ತುಂಬಾ ಒಂದು 200ಕ್ಕಿಂತ ಮೇಲೆ ಪ್ರಾಡಕ್ಟ್ಗಳನ್ನು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ಬೋದು ಇದರಲ್ಲಿ. ಹಾ ಅದರದ್ದು ಕೂಡ ನಾವು ಪ್ಲಾನ್ ಮಾಡಿ ಈಗ ಒಂದು 800 ಗಿಡ ಹಾಕಿದ್ದು. ಹಾ ಫ್ಯೂಚರ್ ಒಂದು 5 ವರ್ಷ ನಂತರ ಅದನ್ನು ಕೂಡ ನಾವು ಮಾಡ್ತೇವೆ. ಹಾ ಎಕ್ಸ್ಪೋರ್ಟಿಂಗ್ ಕೂಡ ಇದರಲ್ಲಿ ನಾವು ಇದರಲ್ಲಿ ಆಲೋಚನೆ ಮಾಡ್ತಾ ಇದ್ದೇವೆ. ಮಾಡ್ಬೋದು. ಹೌದು, ಅದು ಮಾಡ್ಬೋದು. ಹಾ ಹಾ ಇದರದ್ದು ಬಿಸ್ನೆಸ್ ಉಂಟು. ಹಾ ನಾವೀಗ ಈಗ ಒಂದು ವಾರದಲ್ಲಿ ಒಂದು ಕ್ವಿಂಟಲ್ ಅಷ್ಟು ನಾವೀಗ ಕಲ್ಲಿ ಕೊಡ್ತಾ ಇದ್ದೇವೆ ಸಣ್ಣದು. ಹಾ ಈಗ ನಾವು ಅದನ್ನು ಆರ್ಡರ್ ತಗೊಂಡು ಕೊಟ್ಟರೆ ನಮಗೆ ದಿವಸಕ್ಕೆ ಒಂದು 10 ಟನ್ ಇದ್ರೂ ಕೂಡ ಹೋಗ್ತದೆ. ಸಾಕಾಗುದಿಲ್ಲ. ಇಲ್ಲಿ ಹಾ, ನಾವು ಹಾ. ಅಷ್ಟು ಮಾರ್ಕೆಟಿಂಗ್ ಹೋಗ್ಲಿಲ್ಲ. ಯಾಕಂದ್ರೆ ಹಾ. ನಮ್ಮಲ್ಲಿ ಪ್ರಾಡಕ್ಟ್ ಇಲ್ಲ, ಸ್ವಲ್ಪ ಹೌದು. ಇರೋದು ಸ್ಯಾಂಪಲ್ ಹೌದು. ಹಾಕಿರೋದ್ರಿಂದ ಹೌದು. ನಮ್ಮಲ್ಲಿ ಪ್ರೊಡಕ್ಷನ್ ಅಷ್ಟೇ ಇಲ್ಲ. ಹೌದು. ಹಾಗಾಗಿ ಒಂದು 2-3 ಅಂಗಡಿಗಳಿಗೆ ಜಸ್ಟ್ ಹೇಳಿದ್ದೇನೆ. ಹಾ, ಇಲ್ಲಿ ಲೋಕಲ್ ಅಲ್ಲೇ ಹೋಗ್ತದೆ. ಲೋಕಲ್ ಅಲ್ಲೇ ಹೋಗ್ತದೆ. ಅದಲ್ಲದೆ ಮನೆಗೆ ಬಂದು ಕೂಡ ಇದನ್ನು ತಗೊಂಡು ಹೋಗ್ತಾರೆ. ತಗೊಂಡು ಹೋಗೋರಿದ್ದಾರೆ. ಹಾ 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 ಮಾರ್ಕೆಟಿಂಗ್ ಮಾಡ್ಲಿಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಉತ್ಪನ್ನ ಇಲ್ಲ, ಇದರದ್ದು ಅಲ್ಲ. ಅರ್ಶಿನಕಾಯಿ ಇಲ್ಲ. ಹಾಗಾಗಿ ನಾವು ಮಾರ್ಕೆಟಿಂಗ್ ಹೋಗ್ಲಿಲ್ಲ. ಹಾ ಆದ್ರೆ ಒಂದು 3 ವರ್ಷದ ನಂತರ ನಾವು ಅದನ್ನು ಒಳ್ಳೆ ರೀತಿಯಲ್ಲಿ ಮಾರ್ಕೆಟಿಂಗ್ ಮಾಡ್ಬೋದು. ಮಾಡ್ಬೋದು. ಹಾ ಹಾ ನೋಡು, ಇದನ್ನೊಂದು ಕಟಿಂಗ್ ಮಾಡಿ ನೋಡು. ಓಕೆ. ನೋಡಿ ಸ್ನೇಹಿತರೆ, ಒಂದು ಕಟಿಂಗ್ ಮಾಡಿದ್ರೆ ಹೆಸರೇನು ಸರ್? ಮಲೇಷಿಯನ್ ವೆರೈಟಿ ಇದು. ಹಾ ಇದರದ್ದು ನೋಡಿ, ನಾನು ಕಲರ್ ತೋರಿಸ್ತೇನೆ, ಓಪನ್ ಮಾಡಿ. ಹಾ ನೋಡಿ, ಒಂದು ಹಣ್ಣಾಗಿತ್ತು ನಿಮ್ಗೆ ಅದ್ರ ಪೂರ್ತಿ ಹಣ್ಣಾಗ್ಲಿಲ್ಲ, ಇದು ಹಾ ಅರೆ ಹಣ್ಣು. ಸ್ಮೆಲ್ ಬಂತು. ಸ್ಮೆಲ್ ಬಂತಂತೇಳಿ ನಾವು ಕಟ್ ಮಾಡಿದ್ದು. ಹಾ ಇದರಲ್ಲಿ ನಮಗೆ ಗೊತ್ತಾಗ್ತದೆ. ನಾನು ಹೇಳಿದೆ ಇದು ಯೆಲ್ಲೋ ಕಲರ್ ಅಂತ ಹೇಳಿದ್ದೇನೆ. ಹೌದು. ಈಗ ನೋಡಿ, ಇದು ಓಪನ್ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ. ಹಾ, ವೀಕ್ಷಕರಿಗೆ ಯೆಲ್ಲೋ ನೋಡುವ ಕಲರ್, ಅದೃಷ್ಟ, ನಮ್ಗೆ ತಿನ್ನುವಂತ ಅದೃಷ್ಟ ಇದೆ. ಯೆಲ್ಲೋ ಕಲರ್ ಹಣ್ಣಾಗಿದೆ. ಹಾ ಪೂರ್ತಿ ಹಣ್ಣಾಗ್ಲಿಲ್ಲ, ಹಾ ಆದ್ರೂ ಒಂದು ಅರೆ ವಾರ್ಷಿಕ ಹಣ್ಣು ಆಗಿದೆ. ಹಾ ಇದರದೊಂದು ಟೇಸ್ಟ್ ನಾನು ನಿಮಗೆ ಇವಾಗ ಕೊಡ್ತೇನೆ ಹಾ ತೆಗೆದು. ಹಾ 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 ಹಾ. ಸಹಜವಾಗಿ ಇಲ್ಲಿಯ ಹಣ್ಣಿದ್ದಾಗೆ ಇರ್ತದಲ್ಲ. ಸೇಮ್ ಹಾಗೇನೆ ಇರ್ತದೆ. ಹಾ. ಮಾತ್ರ ಇದರಲ್ಲಿ ಏನಂತ ಹೇಳಿದ್ರೆ, ಇದರದ್ದು ಒಳಗಡೆ ಪಚ್ಚಿರು ಉಂಟಲ್ಲ, ಹಾ ಪಚ್ಚಿರು ಫುಲ್ ತಿಕ್ಕಾಗಿರ್ತದೆ, ಹಾ ಹತ್ರ ಹತ್ತಿರ ಇರ್ತದೆ. ಹಾ ಹ್ಮ್ ನೋಡಿ ಸರ್, ಇದೊಂದು ನೀವು ಫಸ್ಟ್ ಟೈಮು ಟೇಸ್ಟ್ ಮಾಡುದು. ನಾನು ಕಳೆದ ವರ್ಷ ಟೇಸ್ಟ್ ಮಾಡಿದ್ದೇನೆ. ಹಾ ಇದರದ್ದು ಕೂಡ ಒಂದು ಟೇಸ್ಟ್ ನೋಡಿ ನೀವು. ಹಾ. ನಾರ್ಮಲ್ ಆಗಿ ಬರುವಂತ ಬೀಜ ಕೂಡ ಇರ್ತದೆ ಇದರಲ್ಲಿ. ಹಾ. ನಾರ್ಮಲ್ ಹಲಸಿನಕಾಯಿ ಅಷ್ಟೇ ದೊಡ್ಡದು ಬೀಜ ಇರ್ತದೆ, ಹಾ ಆದ್ರೆ ಇದರದ್ದು ಕಲರ್ ಅಲ್ಲಿ ಚೇಂಜಸ್ ಇರ್ತದೆ. ಹಾ. ಮತ್ತೆ ಸ್ಮೆಲ್ ಅಲ್ಲಿ ಮತ್ತೆ ಟೇಸ್ಟ್ ಅಲ್ಲಿ ಕೂಡ ವ್ಯತ್ಯಾಸ ಇರ್ತದೆ. ಹ್ಮ್. ತಿಂದು ನೋಡಿ ನೀವು ಹೇಗಿದೆ ಅಂತ ಹೇಳಿ. ಚೆನ್ನಾಗಿದೆ. ನಿಮ್ಮ ಬಾಯಲ್ಲಿ ಹೇಳ್ಬೋದು, ನಿಮ್ಮ ಬಾಯಲ್ಲಿ ರುಚಿ ಇದೆ. ನಿಮ್ಗೇನೆ ಗೊತ್ತಿರೋದು, ನಮ್ಗೆ ಗೊತ್ತಿಲ್ಲ. ಒಳ್ಳೆ ಸಿಹಿ ಇದೆ, ತುಂಬಾ ಸಿಹಿ ಇದೆ. ಯಾಕಂದ್ರೆ ಅದು ಇನ್ನೂ ಹಣ್ಣಾಗಿಲ್ಲ. ಹೌದು, ಇನ್ನು ಹಣ್ಣಾದ್ರೆ ಇನ್ನೂ ಸಿಹಿ ಬರ್ಬೋದು. ಹೌದು, ಅಲ್ವಾ? ಹೌದು. ಇನ್ನೊಂದು ನಮ್ಮ ಮನೆ ಹತ್ತಿರ ಒಂದು ಸ್ನೇಹಿತರಿದ್ದಾರೆ. ಹ್ಮ್ ಅವರಿಗೂ ಕೂಡ ಕೊಡುವ. ಅವರು ಕೂಡ ಕಳೆದ ವರ್ಷ ಅವರು ತಿಂದಿದ್ದಾರೆ, ಈ ವರ್ಷ ಅದು ತಿನ್ಲಿಲ್ಲ. ಹ್ಮ್ ನಾವು ತಿಂದಿದ್ದೇವೆ, ಅಲ್ಲ. ಅವರಿಗೆ ಕೂಡ ಕೊಟ್ಟು ಅವರ ಬಗ್ಗೆ ಇದರದೊಂದು ಟೇಸ್ಟ್ ನೀವು ಕೂಡ ಹೇಗಿದೆ ಅಂತ ಹೇಳಿ. ಹೇಗೆ ಉಂಟು ನೋಡಿ. ನಿಮ್ಮ ಹೆಸರೇನು? ಮನು. ನೀವು ಕೇರಳನಾ? ಹಾ ಹಾ ಹಾ. ಮನೋರೆ, ಹೇಗೆ ಉಂಟು ಟೇಸ್ಟ್? ಸೂಪರಾ? ಸಿಹಿ ಉಂಟು, ಒಳ್ಳೆ ಸಿಹಿ ಉಂಟು. ಅದೇ ಇದು ನಮ್ಮ ನಾರ್ಮಲ್ ಇಲ್ಲಿದ್ದದಂತಲ್ಲ, ನಾರ್ಮಲ್ ಹಲಸಿನಕಾಯಿಗಿಂತ ಡಿಫ್ರೆಂಟ್ ಇದೆ ಇದು, ಹಾ 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 ಹಾ. ಅಲ್ವಾ? ಹೌದು. ಇನ್ನೊಂದು ತಗೊಳ್ಳಿ ಸರ್. ಸರ್, ಒಂದು ಕ್ವಶನ್. ಹಾ. ಕೆಲವು ಸಲ ಇದು ನೋಡ್ತಾ ಇರುವ ಕೆಲವು ಪ್ರಶ್ನೆಗಳು ಬರ್ತದೆ. ಉದಾಹರಣೆಗೆ ಈಗ ನಮ್ಮ ಹಲಸಿನ ಇದೆ, ಅದಕ್ಕೊಂದು ಸೀಸನ್ ಅಂತ ಇದೆ. ಹೌದು, ಈಗ ಈ ಹಲಸಿನ ಇಡೀ ವರ್ಷ ಹೌದು. ಇದನ್ನ ಏನು ಸೈಂಟಿಸ್ಟ್ ರೆಡಿ ಮಾಡಿದ್ರೆ ಹೇಗಿದೆ? ಇದ್ರದ್ದು ಗಿಡಗಳದ್ದು ಹೇಗೆ ಪ್ರೊಸೀಜರ್? ಅದರ ಬಗ್ಗೆ ನಮಗೆ ಅಷ್ಟು ಮಾಹಿತಿ ಇಲ್ಲ. ಆದ್ರೂ ನಾನು ಕೂಡ ಇದು ಕೇರಳದಿಂದ ತಂದದ್ದು ಅಂತ ಹೇಳಿದ್ರೆ, ಅಲ್ಲಿ ಕೂಡ ಅವನ ಮನೆಗೆ ಹೋಗುವಾಗ ಅವನ ಮನೆಯಲ್ಲಿ ಯಾವಾಗ ನೋಡಿದ್ರು ಹಲಸಿನಕಾಯಿ ಹಣ್ಣು ಬೇರೆ ಹಲಸಿನದು ಬೇರೆ ಇದರಲ್ಲಿ ಇರ್ತದೆ. ಕೇರಳ ಯಾವ ಊರು ತಂದದ್ದು? ತ್ರಿಶೂರಿಂದ ತಂದದ್ದು. ಹಾ, ತ್ರಿಶೂರಿಂದ. ಹಾಗಾಗಿ ನಮ್ಮ ಸ್ನೇಹಿತರು ಹಾಗೆ ಧೈರ್ಯದಲ್ಲಿ ಅಲ್ಲಿ ತರಬಹುದು ನಮಗೆ. ಅಲ್ವಾ? ಅವನಿಗೆ ಒಂದು 10 ವರ್ಷ ಅಂತ ಇರುವಂತ ಗಿಡಗಳಿದೆ ಅಲ್ಲಿ. ಹಾ ಹಾಗಾಗಿ ಅವನು ಕೂಡ ಕಸಿ ಕಟ್ಟುವಂತದ್ದು, ಬಡ್ಡಿಂಗ್ ಮಾಡುವಂತದ್ದು, ಮಾರ್ಕ್ ಮಾಡಿ ಸೆಲೆಕ್ಷನ್ ಮಾಡಿ ಮಾಡುವಂತದ್ದು. ಹಾ 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 ಹಾ. ಹಾಗಾಗಿ ತಂದದ್ದು, ಅವ ಕೊಟ್ಟ ವಿಶ್ವಾಸದಲ್ಲಿ ತಂದದ್ದು ಇಲ್ಲಿ 100% Click ಸಕ್ಸಸ್ ಆಗಿದೆ. ಅಂದ್ರೆ ರೆಡ್ ಅಂತ ಹೇಳಿ ಕೊಟ್ಟದ್ದು ರೆಡ್ಡೇ ಆಗಿದೆ ಅದರಲ್ಲಿ ಕಲರ್. ಹಾ ಎಲ್ಲೋ ಅಂತ ಹೇಳಿ ಕೊಟ್ಟದ್ರಲ್ಲಿ ಎಲ್ಲೋನೇ ಆಗಿದೆ. ಸ್ಯಾಂಟೆಲ್ ಅಂತ ಹೇಳಿ ಕೊಟ್ಟದ್ರಲ್ಲಿ ಸ್ಯಾಂಟೆಲ್ ಕಲರ್ ಬಂದಿದೆ. ಹಾ 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 ಹಾ. ಹಾಗಾಗಿ ವಿಶ್ವಾಸದ ಒಂದು ನರ್ಸರಿ ಅದು, ನಮ್ಮ ಫ್ರೆಂಡ್ ಇದ್ದು. ಹೌದು. ಹಾಗಾಗಿ ನಾನು ಇಲ್ಲಿ ನಮ್ಗೆ ಗಿಡಗಳು ಸಿಗ್ತದೆ. ಹಾ. ಆದ್ರೂ ನಮ್ಗೆ ವಿಶ್ವಾಸ ಇಲ್ಲ ಅಂತಲ್ಲ, ಹಾ ನನಗೆ 100% ವಿಶ್ವಾಸ ಇದ್ದದ್ದು ಅಲ್ಲಿದ್ದು. ಹಾಗಾಗಿ ಅಲ್ಲಿಂದ ತಂದದ್ದು. ಕರೆಕ್ಟ್. ಈಗ ಸರ್, ನಂದು ಚಾನಲ್ ಇರುವಂತದ್ದೇ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡೋದು, ಮತ್ತೆ ಕಾಂಟ್ಯಾಕ್ಟ್ ಅನ್ನು ಕೊಡೋದು ಅಂತ ಹೇಳಿ. ಈಗ ನೀವು ನಮ್ ಕಾಂಟ್ಯಾಕ್ಟ್ ಆದ್ರಿ, ಕರೆಕ್ಟ್? ನನ್ನ ಚಾನಲ್ ಮುಖಾಂತರ ನೀವು ನಂಗೆ ಕಾಂಟ್ಯಾಕ್ಟ್ ಆಗಿರೋದು, ನಂಗೆ ನೀವು ಪರಿಚಯ ಇಲ್ಲ. ಈಗ ಪರಿಚಯ ಆದ್ರಿ, ನಮ್ಮ ವೀಕ್ಷಕರಿಗೆ ನಾನು ನಿಮ್ಮ ನಂಬರ್ನ ಹಾಕಿದ್ರೆ ನೀವು ಇದ್ರ ಬಗ್ಗೆ ಗೈಡೆನ್ಸ್ ಮಾಡ್ಬೋದಾ? ನನ್ನ ಪ್ರಕಾರ ಫೋನಲ್ಲಿ ಮಾತಾಡೋದಕ್ಕಿಂತ ನಾವು ಖುದ್ದಾಗಿ ಬಂದು ಹಲಸಿನಕಾಯಿ ನೋಡಿ, ಗಿಡ ನೋಡಿ, ಅದರದ್ದು ಟೇಸ್ಟ್ ನೋಡಿ, ನಾನು ಕೂಡ ಮಾಡಿದ್ದದ್ದೇ. ಅಲ್ಲ ಸರಿ, ಹಾಗೆಲ್ಲ. ಈಗ ಯಾರೋ ಒಬ್ರಿಗೆ 4 ಗಿಡ 5 ಗಿಡ ಎಲ್ಲ ಬೇಕಾಗತ್ತೆ, ಅವರು ನೀವು ಗಿಡ ತರಿಸಿ ಕೊಡ್ಲಿಕ್ಕೆ ಆಗ್ತದೆ ಅಂತ ಕೇಳಿದ್ದಾನೆ. ಯಾಕಂದ್ರೆ ನಿಮ್ಮ ನರ್ಸರಿ ಇಲ್ಲ, ಅದು ಕೇಳಿದ್ ನಾನು. ನನ್ನಲ್ಲಿ ಇಲ್ಲಿ ನರ್ಸರಿ ಇಲ್ಲ, ನಾನೀಗ ತರಿಸ್ತಾ ಇದ್ದೇನೆ ನಮ್ಮ ಸ್ನೇಹಿತರಿಗೆ. ಇಲ್ಲಿ ನಮ್ಮ ಅಕ್ಕಪಕ್ಕದವರು ಇದು ಗಿಡ ನೋಡಿ ಹಲಸಿನಕಾಯಿ ತಿಂದು ಅದರ ಟೇಸ್ಟ್ ನೋಡಿ ನನಗೆ 10 ಗಿಡ ಕೊಡಿ, 25 ಗಿಡ ಕೊಡಿ ಅಂತವರಿಗೆ ನಾವು ಮಳೆಗಾಲ ಸ್ಟಾರ್ಟಿಂಗ್ ಅಲ್ಲಿ ನಾವು ತಂದು ಕೊಡ್ತಾ ಇದ್ದೇವೆ. ಯಾರಿಗೆ ಬೇಕಾದ್ರೂ ನೀವು ತಂದು ಕೊಡ್ತೀರಿ? ಹೌದೌದು. ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಹುದು. ಅಲ್ವಾ?
ನಿಮ್ಮ ಮನೆಯಲ್ಲಿ ನಾನು ನಿಮ್ಮ ಹತ್ರ ಮಾತಾಡುವಾಗ ಹೇಳಿದೆ ಪೂರ್ತಿ ಸಾವಯವ ಸಿಸ್ಟಮ್ ಅಲ್ಲಿ ಇದ್ದೀರಿ, ಹೌದು ಅಂದ್ರೆ ಮನೆಗೆ ಬೇಕಾಗಿರೋದೆಲ್ಲ. ಈಗ ನೀವು ನಂಗೆ ಗ್ರೀನ್ ಟೀ ಕೊಟ್ರಿ, ಹೌದು ಅದಕ್ಕೆ ಬೆಲ್ಲನೂ ಹಾಕಿಲ್ಲ, ಸಕ್ಕರೆನೂ ಹಾಕಿಲ್ಲ, ಜೇನು ಹಾಕಿದ್ರೆ ನ್ಯಾಚುರಲ್ ಆಗಿರೋದು. ಹೌದು ಮಕ್ಕಳು ಲೇಸ್ ಎಲ್ಲ ಮುಟ್ಟಲ್ಲ ಅಂತ ಹೇಳ್ತೀರಿ. ಹೌದು. ಯಾಕೆ ಇಷ್ಟ ಅವೇರ್ನೆಸ್ ಹೇಗೆ ಬಂದಿದ್ದು ನಿಮ್ಗೆ? ಏನಂದ್ರೆ ನಮ್ಗೆ ಆಸ್ತಿ ಅಂತ ಹೇಳಿದ ಆರೋಗ್ಯ, ಹಾ ಅದನ್ನ ನಾವೇ ಕಾಪಾಡ್ಬೇಕು, ಬೇರೆ ಯಾರು ನಮಗೆ ತಂದು ಕೊಡುವುದಲ್ಲ. ಹ್ಮ್ ಹಾಗಾಗಿ ಅದರ ಅರಿವು ನಮಗೆ ಬಂದ ಕಾರಣ ನಾವು ಅದನ್ನೇ ಜಾಸ್ತಿ ಯೂಸ್ ಮಾಡುದು. ನಾವು ನಮ್ಮ ಸ್ನೇಹಿತರಿಗೆ ಬಾಕಿ ಉಳಿದವರಿಗೆ ಅದನ್ನೇ ನಾವು ಜಾಸ್ತಿ ಹೇಳುವಂತದ್ದು. ಹ್ಮ್ ಆರೋಗ್ಯ ಇಲ್ಲದ್ರೆ ಯಾವುದು ನಮಗೆ ಸಂಪಾದನೆ ಮಾಡ್ಲಿಕ್ಕೆ ಆಗುದಿಲ್ಲ. ದೊಡ್ಡ ಸಂಪಾದನೆ ಅಂತ ಹೇಳಿದ್ರೆ ಆರೋಗ್ಯ. ಹಾಗಾಗಿ ನಾವು ಜಾಸ್ತಿ ನ್ಯಾಚುರಲ್ ಆಗಿ ಹಾ ಪ್ರಕೃತಿಗೆ ಹೊಂದಿಕೊಂಡು ಹಾ ಪ್ರಕೃತಿಯನ್ನು ದೋಷಿಸದೆ, ಹಾ ಪ್ರಕೃತಿ ನಮ್ದು ಜೀವ ಅಂತ ಹೇಳ್ಕೊಂಡು, ಹ್ಮ್ ಪ್ರಕೃತಿ ಇಲ್ಲದ್ರೆ ಮನುಷ್ಯ ಇಲ್ಲ. ಹೌದು. ಮಣ್ಣಿದ್ರೆ ಮಾತ್ರ ಜೀವ ಇರುವುದು. ಮಣ್ಣಿದ್ದು ಜೀವ ಇಲ್ಲ ಅಂದ್ರೆ ನಮ್ಗೆ ಜೀವ ಇಲ್ಲ ಅಂತ ಹಾಗೆ. ಹ್ಮ್ ಹಾಗಾಗಿ ಅದನ್ನು ಕಾಪಾಡುವಂಥದ್ದು ನಮ್ಮ ಒಬ್ಬೊಬ್ಬರದ್ದೇ ಕರ್ತವ್ಯ. ಅದರ ಬಗ್ಗೆ ನಾವು ಅರಿವು ಬೇಕು. ನಾವು ಅದನ್ನು ನಾವು ನಮ್ಮ ಬರುವ ತಲೆಮಾರಿಗೆ, ನೆಕ್ಸ್ಟ್ ಜನರೇಷನ್ಗೆ ಕೂಡ ಅದನ್ನೇ ನಾವು ಹೇಳ್ಬೇಕು. ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಈಗ ಉದಾಹರಣೆಗೆ ನಿಮ್ಮ ಹತ್ರ ನಾವು ಮಾತಾಡ್ಬೇಕಾದ್ರೆ ತುಂಬಾ ಜನ ಈಗ ಗೃಹಿಣಿಯರೆಲ್ಲ ಮನೆಯಲ್ಲಿ ನೋಡ್ತಾ ಇದ್ರೆ ಸಣ್ಣ ಸಣ್ಣ ಮಕ್ಕಳಿಗೆ ಲೇಸ್ ಬೇಕು, ಮ್ಯಾಗಿ ಬೇಕು ಅಂತೇಳಿ ಎಗರಾಡ್ತಿರ್ತಾರೆ. ನಿಮ್ಮಲ್ಲಿ ಮನೆಯಲ್ಲಿ 3 ಮಕ್ಕಳಿದ್ದಾರೆ ಸ್ಕೂಲ್ಗೆ ಹೋಗೋರು, ಅವ್ರಿಗೆ ನೀವು ಅದು ಯಾವ್ದು ಕೊಡಲ್ಲ ಅಂತ ಹೇಳ್ತೀರಿ. ಅದಕ್ಕೆ ಪ್ಯಾರಲಲ್ ಆಗಿ ಏನ್ ಕೊಡ್ತೀರಿ ನೀವು? ಈಗ ಉದಾಹರಣೆಗೆ ಅವ್ರಿಗೆ ಸ್ಪ್ರೈಟ್ ಬೇಕು ಅಂತ ಯೋಚನೆ ಮಾಡ್ತಾನೆ, ಆಗ ನೀವು ಏನ್ ಕೊಡ್ತೀರಿ ಆ ಮಕ್ಕಳಿಗೆ? ಈಗ ನಮ್ಗೆ ಹಣ್ಣು ಹಂಪಲಗಳು ನಮ್ಮ ಮನೆಯಲ್ಲೇ ಉಂಟು ಸರ್. ನೋಡಿ, ಈಗ ನೀವು ಅಲ್ಲಿ ನೋಡಿದ್ರೆ ಅಂತ ಗೊತ್ತಿಲ್ಲ, ನಮ್ಗೆ 360 ದಿವಸ ಸಿಗುವಂತದ್ದು ಲಿಂಬೆ ಇದೆ, ಅದೇ ರೀತಿ ಪಪ್ಪಾಯಿ ಇದೆ, ಇಲ್ಲಿ ಬೇರೆ ಬೇರೆ ನಮ್ಗೆ ಫ್ರೂಟ್ಸ್ ಗಳು ಉಂಟು. ಅದರದ್ದೇ ನಾವು ಜ್ಯೂಸ್ ಮಾಡಿ ಕೊಡ್ತಾ ಇದ್ದೇವೆ, ನಮ್ಮ ಸಾಫ್ಟ್ ಡ್ರಿಂಕ್ಸ್ಗಿಂತ ಬದಲು ಅಂತ ಹೇಳಿ. ಬಾಕಿ ಲೇಸು ಕರ್ಕುರು ಅದೆಲ್ಲ ನಮ್ಮ ಮಕ್ಕಳು ಇಷ್ಟವಾಗಿ ಟೇಸ್ಟ್ ನೋಡ್ಲಿರ್ಲಿಕ್ಕಿಲ್ಲ. ಆಸೆ ಇರ್ಬೋದು ಬೇರೆ ಮಕ್ಕಳು ತಿಂದದು. ನಾವು ಅದಕ್ಕೆ ಬದಲು ನಾವು ಇದರದ್ದೇ ಹಲಸಿನಕಾಯಿದೆ ಚಿಪ್ಸು, ನಮ್ಮ ನೇಂದ್ರ ಬಾಳೆದು ಚಿಪ್ಸು, ಪೊಟೊಟೊ ಚಿಪ್ಸು, ಮತ್ತೆ ಸ್ವೀಟ್ ಪೊಟೊಟೊ ಅದರದ್ದು ಚಿಪ್ಸು ಇದೆ ನಮ್ಮ ಮನೆಯಲ್ಲಿ. ನಮ್ಮ ಜಾಗದಲ್ಲಿ ಅಷ್ಟು ಉಂಟು, ನಾವು ಅದನ್ನು ಯಾರು ನೋಡುದಿಲ್ಲ. ನಾವು ಅಂಗಡಿಯಲ್ಲಿ ಕವರಲ್ಲಿ ಇದ್ದ ಫುಡ್ಡಿಗೆ ಎಲ್ಲರೂ ಓಡಾಡುದು. ನಮ್ಮ ಮನೆಯಲ್ಲಿ ಉಂಟು ಎಲ್ಲದು, ನಮ್ಗೆ ಮಾಡ್ಬೋದು. ಅದನ್ನೇ ಮಾಡಿ ನಾವು ಕೊಡ್ತಾ ಇದ್ದೇವೆ. ಆದ್ರಿಂದ ನಮಗೆ ಹಾಸ್ಪಿಟ್ಲ್ ಅಂತ ಹೇಳಿ ಇಲ್ಲ ಮನೆಯಲ್ಲಿ. ಯಾರಿಗೂ ಮಕ್ಕಳಿಗೆ ಶೀತ ಜ್ವರ ಸಹಿತ ನಮ್ಮಲ್ಲಿ ದೂರ ಇದೆ. 2 ಮಕ್ಕಳು ಶಾಲೆಗೆ ಹೋಗೋರಿದ್ದಾರೆ, ಆದರೂ ಹಾಸ್ಪಿಟ್ಲ್ ಕೇಸ್ ಅಂತೆ ಇಲ್ಲ, ನಮ್ಗೆ ಕೂಡ ಇಲ್ಲ, ಯಾರಿಗೆ ಕೂಡ ದೇವರಾಣೆ ಅಂತ. ನಾವು ಆ ರೀತಿ ನಮ್ಮ ಆರೋಗ್ಯವನ್ನು ನ್ಯಾಚುರಲ್ ಆಗಿ ಕಾಪಾಡ್ಕೊಂಡು ಹೋಗ್ತಾ ಇದ್ದೇವೆ. ಜಾಸ್ತಿ ಹೊರಗಡೆದು ಫುಡ್ ತಗೊಳ್ಳುದಿಲ್ಲ, ಉಪಾಯ ಇಲ್ಲದೆ ಮಾತ್ರ ನಾವು ತಗೊಳ್ತೇವೆ. ಅನಿವಾರ್ಯ ಇದ್ರೆ ಮಾತ್ರ ತಗೊಳ್ಳುದಿಲ್ಲ, ಆದ್ರೆ ನಾವು ಮನೆಗೆ ಬಂದು ನಮ್ಮ ಫುಡ್ ಅನ್ನೇ ಜಾಸ್ತಿ ತಗೊಳ್ಳೋದು. ಈ ರೀತಿ ಒಂದು ಅದ್ಭುತವಾಗಿರುವಂತಹ ಹಲಸಿನ ಗಿಡದಿಂದ ವೆರೈಟಿ ಹಲಸಿನ ಹಣ್ಣನ್ನು ಮಾರ್ತಾ ಒಂದು ಪರ್ಯಾಯವಾಗಿ ಕೃಷಿ ಬೆಳೆಯನ್ನು ನಮ್ಗೆಲ್ರಿಗೂ ಪ್ರಿನ್ಸ್ ಥೋಮಸ್ ಅವರು ತೋರಿಸಿದ್ದಾರೆ. ಅವರ ಮನೆಯಲ್ಲಿ ಬೇರೆ ಬೇರೆ ಹಣ್ಣುಗಳಿದೆ ನೋಡಿ, ಇಲ್ಲಿ ತೈವಾನ್ ರೆಡ್ ಲೇಡಿ ಅಂತೇಳಿ ಈ ರೀತಿ ಬೇರೆ ಬೇರೆ ಹಣ್ಣುಗಳಿದೆ. ಯಾಕಂದ್ರೆ ಕೇರಳ ಭಾಗದಿಂದ ಬಂದವರೆಲ್ಲರೂ ಕೂಡ ಹೆಚ್ಚು ಹಣ್ಣನ್ನು ಬೆಳೆಸ್ತಾರೆ. ಅವ್ರದ್ದು ಬೇರೆ ತೋಟ ಇದೆ. ನಿಮ್ಗೇನಾದ್ರು ಗಿಡಗಳು ಬೇಕು ಅಂತ ಹೇಳಿದ್ರೆ ಅವ್ರನ್ನ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು. ಅವ್ರ ನಂಬರ್ನ ಹಾಕಿರ್ತೇನೆ. ಇದರ ಬಗ್ಗೆ ಇನ್ಫಾರ್ಮೇಷನ್ಗಳು, ಕೃಷಿ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ಅವ್ರ ನಂಬರ್ಗಳನ್ನು ಹಾಕಿರ್ತೇನೆ. ತುಂಬ ಸಲ ಎಲ್ಲವೂ ಯೂಟ್ಯೂಬ್ ಬಂದೇ ಆಗೋದಿಲ್ಲ, ಯಾಕೆಂತ ಹೇಳಿದ್ರೆ ಯೂಟ್ಯೂಬಲ್ಲಿ 100% ಮಾಹಿತಿ ಕೊಡೋಕ್ಕಾಗಲ್ಲ. ನೇರ ಬಂದು ವಿಸಿಟ್ ಮಾಡಿ. ಈಗ ನಾನು ಹೇಳ್ಬೋದು ನಿಮ್ಗೆ ಒಂದು ವಿಡಿಯೋ ಮಾಡಿ ಕಳಿಸಿ ಅಣ್ಣ, ನಾನು ಹಾಕ್ತೇನೆ ಯೂಟ್ಯೂಬಲ್ಲಿ ಅಂತ. ಕರೆಕ್ಟ್, ನಾನೀಗ ಇಲ್ಲಿಗೆ ಬಂದಿದ್ದೇನೆ ಟೈಮ್ ಮಾಡ್ಕೊಂಡು. ಅದೇ ರೀತಿ ನಿಮ್ಗೆ ಇನ್ಫಾರ್ಮೇಷನ್ ಬೇಕಾದರೆ ಈ ರೀತಿ ಒಂದು 10 ಕೃಷಿಕರು ಬೇರೆ ಬೇರೆ ವೆರೈಟಿ ಅವ್ರ ಕಾಂಟ್ಯಾಕ್ಟ್ ಇರಬೇಕು. ಹಾಗೆ ಚರ್ಚೆ ಮಾಡ್ಕೊಂಡು ನಾವು ಚೆನ್ನಾಗಿ ಮಾಡ್ಬೋದು. ಇಂಥ ಒಂದು ಉತ್ತಮ ಮಾಹಿತಿಯನ್ನು ಕನ್ನಡದಲ್ಲಿ ಕೊಟ್ಟಿದ್ದೀರಿ. ಮಲಯಾಳಂನಿಂದ ಬಂದು ನೀವು ಕನ್ನಡ ಕಲಿತು ಇಷ್ಟು ಚೆನ್ನಾಗಿ ಮಾತಾಡ್ತಿದ್ದು ತುಂಬ ಖುಷಿ ಆಗುತ್ತೆ ಸರ್. ಧನ್ಯವಾದಗಳು. ಥ್ಯಾಂಕ್ ಯು.